ನಾವು ನಮಗೆಲ್ಲ ಗೊತ್ತಿರೋ ರೀತಿ ಆಡ್ತಾ ಹೋಗ್ತೀವಿ. ಸೊ ನಾನು ಕೂಡ ಹಾಗೆ ಈಗ ನೋಡಿ ಅವಾಗ ಈ ಒಲೆ ಮಾಡಿಸಿದ್ ಈಗ ನಮಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ನಮ್ಮ ಮನೇಲಿ ಸೌದೆ ಎಲ್ಲ ಅಡಿಗೆನು ಸೌದೆ ಒಲೆಯಲ್ಲೇ ಆಗ್ತಾ ಇತ್ತು. ಹಾಗಾಗಿ ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಿತ್ತು. ಮೊದ್ಲೆಲ್ಲ ಕಾಡಿಗೆ ಹೋಗಿ ಸೌದೆ ತರುವಾಗ ನಮ್ಗೆ ಅಷ್ಟು ಅನಿಸ್ತಾ ಇರ್ಲಿಲ್ಲ. ಬರ್ತಾ ಬರ್ತಾ ನಾವು ಕಾಡಿಗೆ ಹೋಗೋದೆಲ್ಲ ನಿಲ್ಸಿದೀವಿ. ಸೌದೆ ತರೋದು ತುಂಬಾ ಎಕ್ಸ್ಪೆನ್ಸಿವ್. ಒಂದು ವರ್ಷಕ್ಕೆ ನಮಗೆ ಒಂದು 15-20 ಸಾವಿರ ಸೌದೆಗಾಗಿ ಮೀಸಲಿಡ್ಬೇಕಿತ್ತು. ಅಟ್ಟಿಗೆ ಒಂದು 2 ಸಾವಿರ ಇರುತ್ತೆ. ಅದು ತಂದು ಇಳಿಸಿ ಒಂದು 4-5 ಅಟ್ಟಿ ಸೌದೆ ಬಂದು ಮನೆಗೆ ಅಟ್ಟಿ ಮಾಡಿ ಇಡುವಷ್ಟರಲ್ಲಿ ತುಂಬಾನೇ ಎಕ್ಸ್ಪೆನ್ಸಿವ್. ಅದಕ್ಕಿಂತ ನಮ್ಗೆ ಗ್ಯಾಸ್ ತುಂಬಾ ಚೀಪ್ ಅನಿಸ್ತಾ ಇತ್ತು. ನಾನು ಹೇಳಿದೆ ಈ ಸೌದೆ ಒಲೆದ ಸಹವಾಸನೆ ಬೇಡ, ಸ್ಟಾಪ್ ಮಾಡಿಬಿಡುವ ಅಂತ. ಅಪ್ಪ ಕೇಳಲಿಲ್ಲ. ನನಗೆ ಎನಿ ಕಾಸ್ಟ್ ಸೌದೆ ಒಲೆ ಬೇಕೇ ಬೇಕು, ನಂಗೆ ಅದರಲ್ಲಿ ಅನ್ನ ಮಾತ್ರ ನಂಗೆ ಅದರಲ್ಲಿ ಬೇಕೇ ಬೇಕು ಅಂತ. ಮತ್ತೆ ನಮ್ಮ ಇಲ್ಲಿನ ವೆದರ್ ಕೂಡ ಅಷ್ಟೇ, ನಮಗೆ ಸೌದೆ ಒಲೆ ಇಲ್ಲ ಅಂದ್ರೆ ಆಗಲ್ಲ. ತುಂಬಾ ಏನು ಅಂದ್ರೆ ಚಳಿಗಾಲದಲ್ಲೆಲ್ಲ ಸ್ವಲ್ಪ ಒಲೆ ಬುಡದಲ್ಲಿ ಕೂತು ಚಳಿ ಕಾದ್ರೇನೆ ನಮಗೆ ಸಮಾಧಾನ ಅನ್ಸೋದು. ಹಾಗಾಗಿ ಸೌದೆ ಒಲೆ ನಮಗೆ ಅವಶ್ಯಕತೆ ಅನಿಸಿದಾಗ ಈ ಸೌದೆ ಒಲೆ ಮನೆ ತುಂಬಾ ಹೊಗೆ ಆಗುತ್ತೆ, ಪಾತ್ರೆ ಮಸಿ ಆಗುತ್ತೆ, ಇದನ್ನೆಲ್ಲ ತೊಳೆಯೋರು ಯಾರು ಅಂತ ಒಂದು ಕಿರಿಕಿರಿ. ಆವಾಗ ನಂಗೆ ಆಲ್ಟರ್ನೇಟಿವ್ ಆಗಿ ಸೂಪರ್ ಆಗಿ ಸಿಕ್ಕಿದೆ ಇದು. ಇದರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಹೇಳೋದು ಸೂಕ್ತ ಅನಿಸುತ್ತೆ. ನೋಡಿ ಎಷ್ಟು ಜನ ಈಗ ಗ್ಯಾಸ್ ಸಿಗದೆ ಒದ್ದಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಇಂತ ಒಂದು ಒಲೆ ಇದ್ರೆ ಉಂಟಲ್ಲ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇದ್ರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಕೊಡ್ತೀನಿ, ಬನ್ನಿ. ಮೊದಲೆಲ್ಲ ಸೀಮೆಣ್ಣೆ ಇರ್ತಿತ್ತು, ಇವಾಗ ಸೀಮೆಣ್ಣೆ ಸಿಗ್ತಲ್ಲ, ಡೀಸೆಲ್ ಇಲ್ಲದ್ರೆ ಪ್ಲಾಸ್ಟಿಕ್ ಈ ರೀತಿ ಏನಾದ್ರು ತಂದು ಕತ್ತಿಸ್ಬೇಕಾಗತ್ತೆ. ಈ ಒಲೆಗೆ ಹೆಚ್ಚಿನ ಸೌದೆ ಏನು ಬೇಕಾಗಿಲ್ಲ, ಮಿನಿಮಮ್ ಇದರಿಂದ ನೀವು ಅಡಿಗೆ ಮಾಡ್ಕೊಳ್ಬಹುದು. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಹೊಗೆ ಹಿಡಿಯಲ್ಲ. ನಮ್ಮಲ್ಲಿ ಅನ್ನ ಮಾತ್ರ ಯಾವತ್ತೂ ಇದ್ರಲ್ಲೇ ಆಗೋದು. ಈಗ ಒಮ್ಮೆ ಬೆಂಕಿ ಹತ್ತಿ ಹಿಡ್ಕೊಂಡ್ರೆ ಅನ್ನ ಬೇಯುತ್ತೆ, ತುಂಬಾ ಯಾವುದೇ ಹೊಗೆ ಇರಲ್ಲ, ಪಾತ್ರೆಯಲ್ಲಿ ಮಸಿ ಆಗಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ಈ ರೀತಿ ಒಲೆಗೆ ತುಂಬಾ ಸರ್ಚ್ ಮಾಡಿದೆ, ಅಸ್ತ್ರ ಒಲೆ ಸಿಗುತ್ತಾ ಹೇಗೆ ಏನು ಅಂತ ನೋಡುವಾಗ ಅಸ್ತ್ರ ಒಲೆಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಒಂದು 28,000 ಆಗುತ್ತೆ ನಿಮ್ಮಲ್ಲಿ ಬಂದು ಎಲ್ಲ ಮಾಡಕ್ಕೆ. ನಂಗೆ ಅಷ್ಟು ಬಜೆಟ್ ಬೇಡ ಆಗಿತ್ತು. ಅವ್ರದ್ದು ತುಂಬಾ ಚೆನ್ನಾಗಿದೆ ನೋಡಿದೀನಿ, ಆದ್ರೆ ಅಷ್ಟು ಬಜೆಟ್ ಅನ್ನ ಒಂದು ಏನು ಒಲೆ ಬೇಡ ಆಗಿತ್ತು. ಹಾಗಾಗಿ ಇದು ನಂಗೆ ತುಂಬಾ ಬೆಸ್ಟ್ ಅನಿಸ್ತು. ವಿದಿನ್ 10,000 ಒಳಗೆ ಈ ಒಲೆ ಆಗಿದೆ ನಂಗೆ. ಸೌದೆ ಇದಕ್ಕೆ ಸ್ವಲ್ಪನೇ ಸಾಕಾಗುತ್ತೆ. ನೋಡುವ ಇದರ ಒಂದು ಫೀಚರ್ಸ್ ಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತಾ. ಈಗ ಹೊಗೆ ಬರ್ತಿರೋದು ಕಾಣುತ್ತಲ್ಲ, ಈ ಹೊಗೆ ಹೀಗೆ ಹರಡಲ್ಲ, ಇದಕ್ಕೊಂದು ಸಿಸ್ಟಮ್ ಇದೆ, ಈಗ ತೋರಿಸ್ತೀನಿ ನೋಡಿ. ನೋಡಿ ಹೊಗೆ ಕಮ್ಮಿ ಆಯ್ತು. ಈಗ ಎಲ್ಲ ಪೈಪ್ ಮುಖಾಂತರ ಹೋಗುತ್ತೆ. ನಾವು ಸೌದೆ ಒಲೆ ಹಚ್ಚಿದ ಮೇಲೆ ಈ ರೀತಿ ಮುಚ್ಚಿಡ್ಬೇಕು. ಮುಚ್ಚಿಡಿದ್ರೆ ಮನೆ ಬಂದು ಹೊಗೆ ಆಗುತ್ತೆ. ಈ ರೀತಿ ಮುಚ್ಚಿಟ್ಟಾಗ ಈ ರೀತಿ ಪೈಪ್ ಮೂಲಕ ಎಲ್ಲ ಹೊರಗೆ ಹೋಗುತ್ತೆ. ಸೌದೆ ಫುಲ್ ಹೊಗೆ ಎಲ್ಲ ಹೊರಗಾಗುತ್ತೆ. ಮನೆಯೊಳಗೆ ಅಷ್ಟು ಸೌದೆನೆ ಹೊಗೆನೆ ಇರಲ್ಲ. ಈಗ ನೋಡಿ ಒಂದಿಷ್ಟು ಹೊಗೆ ಕಾಣ್ತಾ ಇಲ್ಲ ಅಲ್ವಾ. ಈ ರೀತಿ 2 ಒಲೆ ಇದೆ. ಇದು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಚಿಕ್ಕ ಪಾತ್ರೆ ಎಲ್ಲ ಇಡುವಾಗ ಇದನ್ನ ಇಟ್ಟು ಬಳಸಬಹುದು. ಮತ್ತೆ ಈ ಸಿಸ್ಟಮ್ ಈಗ ಆ ಕಡೆ ಬೆಂಕಿ ಇಲ್ಲಿ ಮಾತ್ರ ಸಾಕು, ಹಿಂಗೆ ಆದ್ರೆ ಈ ರೀತಿ ಒಂದು ಹಾಕಿ ಇದನ್ನು ಬೆಳೆಸಬಹುದು. ತುಂಬಾ ಚೆನ್ನಾಗಿದೆ. ನಿಮಗೊಂದು ಮಿನಿಮಮ್ ಬಜೆಟ್ಗೆ ಈ ಒಂದು ಒಲೆ ಆಗುತ್ತೆ. ಟೈಲ್ಸ್ ಅನ್ನ ಹಾಕಿ ಕೊಡಲ್ಲ ಅವರು. ಇಷ್ಟು ಇದಕ್ಕೇನೋ ಒಂದು 4,500 rupees ಏನೋ ಹೇಳಿದ್ರು ಈ ಒಂದು ಇದಕ್ಕೆ. ಸಾಧಾರಣ ಈ ಒಂದು ಆನ್ಲೈನ್ ಎಲ್ಲ ಸಿಗತ್ತೆ ಈ ರೀತಿ ಒಂದು ಪ್ರಾಡಕ್ಟ್ ಬೈ ಮಾಡಕ್ಕೆ, ಅದನ್ನ ತಂದು ನೀವೇ ಕಟ್ಬೋದು. ನಂತರ ಈ ರೀತಿ ಒಂದು ಕೊಳವೆ ಹಾಕಿದ್ರೆ ಹೊಗೆ ಫುಲ್ ಮನೆಯಿಂದ ಹೊರಗೆ ಹೋಗುತ್ತೆ. ಮನೆಯೊಳಗೆ ಯಾವುದೇ ಹೊಗೆ ಇರಲ್ಲ, ಮತ್ತೆ ಪಾತ್ರೆ ಕೊಳೆ ಆಗತ್ತೆ, ಮಸಿ ಆಗತ್ತೆ, ಹಂಗಂತ ಯಾವ ಸಮಸ್ಯೆನೂ ಇಲ್ಲ. ಈಗ ಸಂಪೂರ್ಣ ಅನ್ನ ಆಗುವವರೆಗೂ ಇಲ್ಲೇ ಇರುತ್ತೆ. ಮತ್ತೆ ಇಲ್ಲಿ ನೋಡಿ ಎಲ್ಲೂ ಹೊಗೆ ಬರ್ತಾ ಇಲ್ಲ, ಎಷ್ಟು ನೀಟ್ ಆಗಿದೆ. ಈಗ ಎಂತದೇ ಮನೆ ಮಾಡ್ಲಿ ಈ ರೀತಿ ಒಂದು ಒಲೆ ಮಾಡ್ಸೋದು ತುಂಬಾ ಸೂಕ್ತ ಅನಿಸುತ್ತೆ ಅಲ್ವಾ. ನಾವೆಲ್ಲ ಈಗ ಪುನಃ ಎಲ್ಲ ಹಳೆ ಟೆಕ್ನಾಲಜಿನೆಲ್ಲ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರುವಾಗ ನೋಡಿ ಇಂತ ಒಂದು ಪರಿಸ್ಥಿತಿ, ಗ್ಯಾಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಬರುವಾಗ ಇದೆಲ್ಲ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಬರೀ ಗ್ಯಾಸ್ ಇಟ್ಕೊಂಡಿದ್ದು ಒಲೆ ಇಲ್ಲ ಅಂದ್ರೆ ಹೊರಗಡೆ ಒಲೆ ಹಾಕ್ಬೇಕಾಗತ್ತೆ. ಸೊ ನೀವು ಸ್ವಂತ ಮನೆ ಮಾಡಿದ್ರೆ ಈ ರೀತಿ ಒಂದು ವ್ಯವಸ್ಥೆ ಮಾಡಿದ್ರೆ ತುಂಬಾ ಒಳ್ಳೆ. ಇಂತ ಎಮರ್ಜೆನ್ಸಿ ಸಿಚುವೇಶನ್ ಗಳಲ್ಲಿ ಅಥವಾ ಮನೆಯಲ್ಲಿ ಸ್ವಲ್ಪ ತೋಟ ಎಲ್ಲ ಇದ್ರೆ ಸುಮ್ನೆ ಸೌದೆ ಕೊಳ್ಳಿಗಳೆಲ್ಲ ಹಾಗೆ ಬಾಕಿ ಆಗುತ್ತೆ, ಅದನ್ನ ಯೂಸ್ ಮಾಡಿ ಅಡಿಗೆ ಮಾಡ್ಬೋದು. ಮತ್ತೆ ಬಿಸಿ ಇಳಿಸಿಬಿಟ್ಟು ನೀವ್ ಇಲ್ಲಿ ಇಟ್ರೆ ಸ್ವಲ್ಪ ಹೊತ್ತು ಹೀಗೆ ಬರ್ತಾ ಇದೆ ನೋಡಿ, ಹೀಗೆ ಇಟ್ರೆ
ಹಾಗೆ ಬಿಸಿನೇ ಇರುತ್ತೆ ತುಂಬಾ ಹೊತ್ತು, ಬೇಗ ತಣ್ಣಗಾಗದ ಹಾಗೆ ಏನಾಗಲ್ಲ. ತುಂಬಾ ಬೆಸ್ಟ್ ಆಪ್ಷನ್ ಇದೆ. ಈಗ ತೆಗ್ದಾಗ ನೋಡಿ ಹೊಗೆ ಬರುತ್ತೆ, ಕ್ಲೋಸ್ ಮಾಡಿದ್ರೆ ಅಷ್ಟೇ ಆ ಹೊಗೆ ಪೈಪ್ ಮುಖಾಂತರ ಹೋಗೋದು. ಸೊ ಅಲ್ಲಿ ಇಲ್ಲಿ ಬೆಂಕಿ ಕತ್ತಿಸಿರಿ, ಇಲ್ಲಿ ನೀರ್ ಇಡ್ಬೋದು ನೀವು. ತುಂಬಾ ಯೂಸ್ಫುಲ್ ಆಗಿದೆ. ಈ ರೀತಿ ಹೆಚ್ಚು ಸೌದೆನೂ ಬೇಕಾಗಿಲ್ಲ. ಕೂಲ್ ಅಲ್ವಾ? ಸೊ ಇದರಿಂದ ಒಂದು ಕಲ್ತ ಪಾಠ ಅಂದ್ರೆ ನಾವು ತುಂಬಾ ಟೆಕ್ನಾಲಜಿ ಬೆಳೀತಾ ಇದೆ ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಆಗಿ ಮುಂದೆ ಹೋಗೋದಲ್ಲ. ಹಿಂದಿನ ಕೆಲವು ಮೆಥಡ್ಗಳು ಒಂದಲ್ಲ ಒಂದು ಟೈಮ್ ಅಲ್ಲಿ ಯೂಸ್ಫುಲ್ ಆಗೇ ಆಗುತ್ತೆ ನೋಡಿ. ಈಗ ಈ ಸೌದೆ ಒಲೆ ಇರೋದಕ್ಕೆ ನಮ್ಗೆ ಗ್ಯಾಸ್ ಇಲ್ಲ ಅಂದ್ರೂ ಟೆನ್ಷನ್ ಆಗಲ್ಲ. ಗ್ಯಾಸ್ ಸಿಕ್ಕಿದ್ರೆ ಸಿಕ್ಲಿ, ಇಲ್ಲದಿದ್ರೆ ಬಿಡ್ಲಿ ಅನ್ನೋ ಒಂದು ಥಾಟ್ ಅಲ್ಲಿ ನಾವಿದ್ದೀವಿ. ಗ್ಯಾಸ್ ಸಿಕ್ಕರೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಇಲ್ಲದ್ರೆ ಇಲ್ಲ ಅಷ್ಟೇ. ಬಟ್ ಗ್ಯಾಸ್ ಸಿಕ್ಕದಿದ್ರೆ ಏನಪ್ಪಾ ಎಂಬ ಚಿಂತೆ ನಮಗಿಲ್ಲ ನೋಡಿ.